ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಜನವರಿ 24 ಮತ್ತು 25ರ ಒಂದು ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಏನಂದ್ರೆ, ಜನವರಿ 24ರ ಹಿಂದಿನ ವಿಡಿಯೋಗಳನ್ನು ನಾವು ಅಪ್ಕಮಿಂಗ್ ಡೇಸ್ಗಳಲ್ಲಿ ಏನು ಮಾಡ್ತೀವಿ, ಕವರ್ ಅಪ್ ಮಾಡ್ತೀವಿ. ಅರ್ಥ ಆಯ್ತಾ? ಜನವರಿ 24ರ ಹಿಂದಿನ ವಿಡಿಯೋಗಳನ್ನು ನಾವು ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ಕವರ್ ಮಾಡ್ತೀವಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವ ದಿನದ ಒಂದು ಶುಭಾಶಯಗಳು. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ, ಡೆಸರ್ಟ್ ನೈಟ್ ಸಮರಾಭ್ಯಾಸದಲ್ಲಿ ಭಾಗವಹಿಸಿದ ದೇಶಗಳು ಯಾವುವು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಎರಡನೇ ಆಪ್ಷನ್, ಭಾರತ, UAE ಮತ್ತು ಫ್ರಾನ್ಸ್. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನಿಮ್ಗೆ ಯಾವಾಗಲೂ ನಾನು ಎಕ್ಸಾಮ್ ಹೇಳ್ಬೇಕಾದ್ರೆ ಕೆಲವೊಂದು ಇಂಪಾರ್ಟೆಂಟ್ ಅಂತ ಹೇಳ್ತಿರ್ತೀನಿ. ಸೊ ಅವು ಏನಂದ್ರೆ ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಆಲ್ ನಾನು ಏನು ಇಂಪಾರ್ಟೆಂಟ್ ಹೇಳ್ತಿರ್ತೀನಿ ಅವೇ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಭಾರತ, UAE, ಫ್ರಾನ್ಸ್ ಸಮರಾಭ್ಯಾಸ ಅಂತ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಯಾವುದು ಅದು ಸಮರಾಭ್ಯಾಸ ಅಂದ್ರೆ ಡೆಸರ್ಟ್ ನೈಟ್ ಅಂತಕ್ಕಂಥದ್ದು ಇಂಡಿಯಾಸ್ ಎಕ್ಸರ್ಸೈಸ್ ವಿತ್ ಅದರ್ ನೇಷನ್. ಭಾರತದ ಒಂದು ಸಮರಾಭ್ಯಾಸಗಳು ಇತರ ದೇಶಗಳೊಂದಿಗೆ ಅದು ಇಂಪಾರ್ಟೆಂಟ್ ಆಗುತ್ತೆ ಯಾವಾಗಲೂ ನಮ್ಮ ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ. ಸೊ ಅದ್ರ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋಗೋಣ. ನೋಡಿ, ಭಾರತ, ಫ್ರಾನ್ಸ್ ಮತ್ತು UAE ದೇಶಗಳು ಒಟ್ಟಾಗಿ ಅರಬ್ಬಿ ಸಮುದ್ರದ ವಾಯು ಪ್ರದೇಶದಲ್ಲಿ ಬೃಹತ್ ಸಮರಾಭ್ಯಾಸ ನಡೆಸಿವೆ. ಅರ್ಥ ತಮ್ಮೆಲ್ಲರಿಗೂ ಗೊತ್ತಿದೆ. ಇದು ಏನಂದ್ರೆ ಇದು ಭಾರತ, ನಮ್ಮ ಭಾರತದ ಒಂದು ಈ ಕಡೆ ಭಾಗದಲ್ಲಿ ವೆಸ್ಟರ್ನ್ ಪಾರ್ಟಿಗೆ ಯಾವುದಿದ್ರೆ ಅರೇಬಿಯನ್ ಸಿ ಇದೆ. ತದನಂತರದಲ್ಲಿ ಈ ಕಡೆ ಯಾವುದಿದೆ ಬಂಗಾಳ ಕೊಲ್ಲಿ ಇದೆ. ಸೊ ಈ ಒಂದು ಅರೇಬಿಯನ್ ಸಿಯ ಒಂದು ವಾಯು ಭಾಗದಲ್ಲಿ, ಅದು ಮೇಲ್ಗಡೆ ವಾಯು ಭಾಗದಲ್ಲಿ ಏನಂದ್ರೆ ವಾತಾವರಣದಲ್ಲಿ ಏನ್ ನಡೆಸಿವಿ ಅಂದ್ರೆ ಭಾರತ, ಫ್ರಾನ್ಸ್ ಮತ್ತು UAE ದೇಶಗಳು ಒಟ್ಟಾಗಿ ಒಂದು ಏನ್ ಮಾಡ್ತಾ ಇದಾವೆ ಅಂದ್ರೆ ಒಂದು ಸಮರಾಭ್ಯಾಸವನ್ನ ನಡೆಸ್ತಾ ಇದಾವೆ. ಸೊ ಈಗಾಗಲೇ ನಿಮಗೆ ಹೇಳಿದ್ದೀನಿ, ಹೌತಿ ಬಂಡುಕೋರರು ಈ ಪ್ರದೇಶದ ಕೆಲವು ಜಲಮಾರ್ಗಗಳಲ್ಲಿ ಸರಕು ಸಾಗಾಣಿಕೆ ಹಡಗುಗಳ ಮೇಲೆ ದಾಳಿ ನಡೆಸುವುದು ಜಾಗತಿಕ ಮಟ್ಟದಲ್ಲಿ ಕಳವಳಕ್ಕೆ ಕಾರಣವಾಗಿರುವ ಹೊತ್ತಿನಲ್ಲಿ ಈ ಒಂದು ಸಮರಾಭ್ಯಾಸ ನಡೆದಿದೆ ಅಂತಕ್ಕಂಥದ್ದು. ಸೊ ತಮ್ಮೆಲ್ಲರಿಗೂ ನಾನು ಹೇಳಿದ್ದೀನಿ, ರೆಡ್ ಸಿ ಎಲ್ಲಿ ಕಂಡು ಬರುತ್ತೆ, ತದನಂತರದಲ್ಲಿ ಸ್ಟ್ರೇಟ್ ಆಫ್ ಮಲಕ್ಕಾ ಇಲ್ಲಿ ಕಂಡು ಬರುತ್ತೆ, ಆಮೇಲೆ ತದನಂತರದ ಬಾಬೆಲ್ ಮಂದೇಬ್ ಎಲ್ಲಿ ಕಂಡು ಬರುತ್ತೆ, ಬಾಬೆಲ್ ಮಂದೇಬು. ಇನ್ನು ಆಫ್ರಿಕನ್ ಹಾರ್ನ್ ಅಂದ್ರೆ ಏನು, ಈ ರೆಡ್ ಸಿಗೆ ಟಚ್ ಆಗಿರ್ತಕ್ಕಂಥ ದೇಶಗಳು ಯಾವುವು, ಬಾಬೆಲ್ ಮಂದೇಬ್ ಏನ್ ಮಾಡುತ್ತೆ, ಏನ್ ಕನೆಕ್ಟ್ ಮಾಡುತ್ತೆ. ಸೊ ಈಗಾಗಲೇ ಅಂದ್ರೆ ಈ ರೆಡ್ ಸಿಯಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಇವರು ರೆಡ್ ಸಿ ಸಮೀಪದಲ್ಲಿ ಹಡಗುಗಳನ್ನ ಕೊಳ್ಳೆ ಹೊಡೆದ್ರಿಂದಾಗಿ ಅಲ್ಲಿ ಸರಕು ಸಾಗಾಣಿಕೆ ಆಗೋದಕ್ಕೆ ಏನಂದ್ರೆ ಹೌತಿ ಬಂಡುಕೋರರು, ಇವರು ಯಮನ್ ದೇಶದವರು. ಸೊ ಈಗಾಗಲೇ ಏನ್ ಮಾಡಿದ್ರೆ ಇವರು ವ್ಯಾಪಾರಕ್ಕೆ ಏನ್ ಮಾಡ್ತಾ ಇದ್ರು, ಅಡ್ಡಿಪಡಿಸ್ತಾ ಇದ್ರು. ಇದ್ರ ಬಗ್ಗೆ ನಾನು ಹೇಳಿದ್ದೀನಿ. ಸೊ ಈ ಒಂದು ಅಡ್ಡಿಪಡಿಸೋದ ಹಿನ್ನೆಲೆಯಲ್ಲಿ ಅಲ್ಲೇ ಸಮರಾಭ್ಯಾಸ ನಡೆಸಿದ್ದು ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಈ ಸಮರಾಭ್ಯಾಸದಲ್ಲಿ 3 ದೇಶಗಳ ವಾಯುಪಡೆಗಳು, ಯುದ್ಧ ವಿಮಾನಗಳು ಭಾಗಿಯಾಗಿದ್ದಾವೆ. ಅಂದ್ರೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡತಕ್ಕಂಥ ಒಂದು ವಿಂಗ್ ಯಾವುದಂದ್ರೆ ವಾಯುಪಡೆ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ವಾಯುಪಡೆಗಳ ಮಧ್ಯದಲ್ಲಿ ನಡೆದಿರ್ತಕ್ಕಂಥದ್ದು ಡೆಸರ್ಟ್ ನೈಟ್ ಅಂತಕ್ಕಂಥದ್ದು. ಈ ಡೆಸರ್ಟ್ ನೈಟ್ ಅರೇಬಿಯನ್ ಸೀದಲ್ಲಿ ನಡೆದಿತ್ತು. ಅರೇಬಿಯನ್ ಸೀದ ಒಂದು ವಾಯು ಭಾಗದಲ್ಲಿ ಅದರಲ್ಲಿ ಪಾರ್ಟಿಸಿಪೇಟ್ ಆಗಿರ್ತಕ್ಕಂಥ ದೇಶಗಳು ಭಾರತ, ಫ್ರಾನ್ಸ್ ಮತ್ತು UAE. ಭಾರತೀಯ ವಾಯುಪಡೆ ಒಂದು ಸುಖೋಯ್ 30 MKI, ತದನಂತರದಲ್ಲಿ ಮಿಗ್, ಅರ್ಥ ಆಯ್ತಾ? ಇದು ಮಿಗ್ ಆಗ್ಬೇಕು ನೋಡಿ, ಮಿಗ್ ಮತ್ತು ಜಾಗ್ವಾರ್ ಯುದ್ಧ ವಿಮಾನಗಳು ಸಮರಾಭ್ಯಾಸದಲ್ಲಿ ಭಾಗಿಯಾಗಿದ್ದವು. ಅರ್ಥ ಆಯ್ತಾ? ಈ ಒಂದು ಸುಖೋಯ್ 30 MKI ಅಂತಕ್ಕಂಥ ಒಂದು ವಿಮಾನ, ತದನಂತರದಲ್ಲಿ ಮಿಗ್ ಅಂತಕ್ಕಂಥದ್ದು, ಇನ್ನೊಂದು ಯಾವುದಂದ್ರೆ ಜಾಗ್ವಾರ್ ಅಂತಕ್ಕಂಥದ್ದು. ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸುಖೋಯ್ MKI ಮತ್ತು ಮಿಗ್ಗು, ಜಾಗ್ವಾರ್ ಇವೆಲ್ಲ ಏನಂತ ಕೇಳ್ತಾರೆ. ರಾಕೆಟ್ಗಳು, ಕ್ಷಿಪಣಿಗಳು, ವಿಮಾನಗಳು, ಹೆಲಿಕಾಪ್ಟರ್ಗಳು ಅಂತ. ಇವೆಲ್ಲ ಏನಂದ್ರೆ ವಿಮಾನಗಳು. ಗೊತ್ತಾಯ್ತಾ? ಯುದ್ಧ ವಿಮಾನಗಳು ಸಮರಾಭ್ಯಾಸದಲ್ಲಿ ಭಾಗವಾಗಿದ್ದು ಈ ಸಮರಾಭ್ಯಾಸಕ್ಕೆ ಡೆಸರ್ಟ್ ನೈಟ್ ಎಂದು ಹೆಸರಿಸಲಾಗಿದೆ. ಅರ್ಥ ಆಯ್ತಾ? ಈ ಸಮರಾಭ್ಯಾಸ ಹೆಸರು ಡೆಸರ್ಟ್ ನೈಟ್, ದಟ್ ಇಸ್ ಟುಕ್ ಪ್ಲೇಸ್ ಬಿಟ್ವೀನ್ ಇಂಡಿಯಾ, UAE ಅಂಡ್ ಫ್ರಾನ್ಸ್. ಅರ್ಥ ಆಯ್ತಾ? ಇಷ್ಟು ಮಾಹಿತಿ ಗೊತ್ತಿರಬೇಕು. ನೋಡ್ರಿ, ಇದೇ ತರ ನಂಗೆ ತಮಗೆ ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಇರ್ತಕ್ಕಂಥ ನಾವು ನೋಟ್ಸ್ಗಳನ್ನು ಪ್ರೊವೈಡ್ ಮಾಡಿದೀವಿ. ಯಾರು ನಮಗೆ ಹಿಂದಿನ ವಿಡಿಯೋಸ್ಗಳನ್ನು ನೋಡೋಕ್ಕಾಗಿಲ್ಲ, ಯಾರು ಹೊಸಬರಿದ್ದೀರಿ, ನಮ್ಮ ನೋಟ್ಸ್ಗಳನ್ನು ವ್ಯಾಲ್ಯೂಯಬಲ್ ನೋಟ್ಸ್ ಇದಾವೆ. ಈಗಾಗಲೇ ನಿಮ್ಗೆ ಹೇಳಿದೆ ನಾನು PSI ಎಕ್ಸಾಮಲ್ಲಿ ಎಷ್ಟು ಪ್ರಶ್ನೆ ಬಂದಿದೆ ಅಂತಕ್ಕಂಥದ್ದು. ಇನ್ನು ನಾಳೆ ಅಥವಾ ನಾಡಿದ್ದು CTI ಎಕ್ಸಾಮಲ್ಲಿ ಎಷ್ಟು ಪ್ರಶ್ನೆ ಬಂದಿದೆ ಅಂತಕ್ಕಂಥದ್ದು ಪ್ರೂಫ್ ಕೂಡ ನಾವೇನು ಮಾಡ್ತೀವಿ, ತಮಗೆ ಪ್ರೊವೈಡ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಎಷ್ಟಾಗುತ್ತಂದ್ರೆ ಫಾರ್ 15 days 20 ಆಗುತ್ತೆ, 1 ಮಂತಿಗೆ 40 ಆಗುತ್ತೆ. 2023 ಜಾನ್ ಟು ನವೆಂಬರ್ 30 2023ವರೆಗೆ 440 ಆಗುತ್ತೆ. 2022 ಜಾನ್ ಟು ನವೆಂಬರ್ 30 2023ವರೆಗೆ 880 ಆಗುತ್ತೆ. ಡಿಸ್ಕೌಂಟ್ ಆಗಿ 780 ಸಿಗುತ್ತೆ. ಇದರ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, BPay ಮುಖಾಂತರ ನಂಬರ್ಗೆ ಪೇ ಮಾಡೋದನ್ನ ವಾಟ್ಸಪ್ ಮುಖಾಂತರ ಸ್ಕ್ರೀನ್ಶಾಟ್ ಕಳಿಸ್ರಿ. ನಮ್ಮ ನೋಟ್ಸ್ಗಳನ್ನು ತಮಗೆ ಸಾಫ್ಟ್ ಫಾರ್ಮ್ಯಾಟ್ ಅಲ್ಲಿ ಕಳಿಸ್ತೀವಿ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ICC T20 ವರ್ಷದ ಆಟಗಾರ ಕ್ರಿಕೆಟ್ ಪ್ರಶಸ್ತಿ ಪಡೆದ ಆಟಗಾರ ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅರ್ಥ ಆಯ್ತಾ? ICC ಒಂದು T20 ವಿಭಾಗದಲ್ಲಿ ವರ್ಷದ ಆಟಗಾರ ಪ್ರಶಸ್ತಿ ಪಡೆದವರು ಯಾರಂದ್ರೆ
ದಟ್ ಈಸ್ ಮೊದಲನೇ ಆಪ್ಷನ್. ಸೂರ್ಯಕುಮಾರ್ ಯಾದವ್ ಇಸ್ ದ ರೈಟ್ ಆನ್ಸರ್. ನೋಡಿದ್ರು ಕೂಡ ಬಹಳ ಇಂಪಾರ್ಟೆಂಟ್, ಅರ್ಥ ಆಯ್ತಾ. ವಿಶ್ವ ನಂಬರ್ 1 ಸೂರ್ಯಕುಮಾರ್ ICC T20 ವರ್ಷದ ಕ್ರಿಕೆಟಿಗ, ಸತತ 2ನೇ ಬಾರಿ ಸ್ಫೋಟಕ ಬ್ಯಾಟರ್ಗೆ ಒಲಿದ ಪ್ರಶಸ್ತಿ ಅಂತಕ್ಕಂಥದ್ದು. ಇದು ನ್ಯೂಸ್ ಪೇಪರ್ಲಿ ಆರ್ಟಿಕಲ್ ಕಾಣಿಸಿಕೊಂಡಾಗ ಸೊ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇದ್ರ ಕುರಿತು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಭಾರತ ಕ್ರಿಕೆಟ್ ತಂಡದ ಒಂದು ಸ್ಫೋಟಕ ಬ್ಯಾಟರ್ ಆಗಿರ್ತಕ್ಕಂಥ ಸೂರ್ಯಕುಮಾರ್ ಯಾದವ್ ಅವರು ಸತತ 2ನೇ ಬಾರಿ ICC ವರ್ಷದ T20 ಕ್ರಿಕೆಟ್ ಪ್ರಶಸ್ತಿಗೆ ಏನಾಗಿದ್ದಾರೆ ಅಂದರೆ ಆಯ್ಕೆಯಾಗಿರ್ತಕ್ಕಂಥದ್ದು. ವಿಶ್ವದ ನಂಬರ್ 1 ಸ್ಥಾನದಲ್ಲಿರುವ ಸೂರ್ಯ ಭಾರತ ಒಂದು ಮಧ್ಯಮ ಕ್ರಮಾಂಕದ ಒಂದು ಬೆನ್ನೆಲುಬು ಎಂದು ICC ಬಣ್ಣಿಸಿದೆ ಅಂತಕ್ಕಂಥದ್ದು, ಅರ್ಥ ಆಯ್ತಾ. ವಿಶ್ವದ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಈಗ ಈ ಒಂದು T20 ವಿಭಾಗ ನೋಡ್ತಾ ಬಂದಾಗ ಅದರಲ್ಲಿ ಫಸ್ಟ್ ರ್ಯಾಂಕ್ ಅಲ್ಲಿ ಯಾರಿದ್ದಾರೆ ಅಂದ್ರೆ ಈ ಒಂದು ಸೂರ್ಯಕುಮಾರ್ ಯಾದವ್ ಅವರು ಇದ್ದಾರೆ. ICC ಉದ್ಯೋನ್ಮುಖ ಕ್ರಿಕೆಟ್ ಪ್ರಶಸ್ತಿಗೆ ರಚಿತ್ ರವೀಂದ್ರ, ಅರ್ಥ ಆಯ್ತಾ. ರಚಿತ್ ರವೀಂದ್ರ ಅಂದ್ರೆ ಇವರು ಭಾರತೀಯರು, ಅವ್ರು ಅಂದ್ರೆ ನ್ಯೂಜಿಲೆಂಡ್ ಒಂದು ಸಿಟಿಜನ್ಶಿಪ್ ಅನ್ನು ಪಡೆದುಕೊಂಡಿದ್ದಾರೆ, ಆಯ್ತಾ. ಒರಿಜಿನಲಿ ಭಾರತೀಯರಿದ್ರು, ಈಗ ನ್ಯೂಜಿಲೆಂಡ್ ಸಿಟಿಜನ್ಶಿಪ್ ಪಡೆದುಕೊಂಡಿದ್ದಾರೆ. ಯಾರಾದ್ರೆ ರಚಿತ್ ರವೀಂದ್ರ ಅವರು ನ್ಯೂಜಿಲೆಂಡ್ ತಂಡದಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ಸೊ ICC ಉದ್ಯೋನ್ಮುಖ ಕ್ರಿಕೆಟ್ ಒಂದು ಪ್ರಶಸ್ತಿಗೆ ಆಯ್ಕೆಯಾದವರು ಇವರು ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಗೊತ್ತಿರಬೇಕು. ಇನ್ನು ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ನಾವು ಟೆಸ್ಟ್ ಅಲ್ಲಿ ಯಾರು ಪಡೆದುಕೊಂಡಿದ್ದಾರೆ, ತದನಂತರದಲ್ಲಿ ಒನ್ ಡೇದಲ್ಲಿ ಯಾರಾಗಿದ್ದಾರೆ ಅಂತಕ್ಕಂಥದ್ದು ಕೂಡ ನಾವೇನ್ ಮಾಡೋಣ, ಅಪ್ಡೇಟ್ ಅನ್ನ ನಿಮಗೆ ಮಾಡಿಸ್ತೀನಿ ನಾನು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಬಹಳ ಇಂಪಾರ್ಟೆಂಟ್, ಅರ್ಥ ಆಯ್ತಾ. ಇದು ನಿಮಗೆ 2024ನೇ ಸಾಲಿನಲ್ಲಿ ಯಾವುದೇ ಎಕ್ಸಾಮ್ ನಡೀಲಿ, ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. 2024ನೇ ಸಾಲಿನ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ 2ನೇ ಆಪ್ಷನ್, ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಅರ್ಥ ಆಯ್ತಾ. ಸೊ ನಾವು ಈಗಾಗಲೇ ತಮಗೆ ಗೊತ್ತಿದೆ ಏನಂದ್ರೆ ನಾವು ಏನ್ ಮಾಡ್ತಿದ್ರೆ ಪ್ರತಿ ವರ್ಷ ಜನವರಿ 26ರಂದು ನಾವೇನ್ ಮಾಡ್ತಿದ್ರೆ ಗಣರಾಜ್ಯೋತ್ಸವ ದಿನವನ್ನು ನಾವೇನ್ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ, ಅರ್ಥ ಆಯ್ತಾ. ಆ ಒಂದು ಗಣರಾಜ್ಯೋತ್ಸವ ದಿನದಂದು ಒಬ್ಬ ವ್ಯಕ್ತಿಯನ್ನ, ಒಬ್ಬ ವಿದೇಶಿಯ ಒಬ್ಬ ಪ್ರತಿನಿಧಿಯನ್ನ ನಮ್ಮ ಭಾರತಕ್ಕೆ ನಾವು ಕರೆತರುವುದು ಒಂದು ಸಾಮಾನ್ಯವಾಗಿದೆ, ಅರ್ಥ ಆಯ್ತಾ. 1950ರಿಂದ ನಾವೇನ್ ಮಾಡ್ತಾ ಇದೀವಿ, ಈ ಒಂದು ಸಂಪ್ರದಾಯನ ಮುಂದುವರಿಸಿಕೊಂಡು ಬರ್ತಾ ಇದೀವಿ. ಸೊ ಏನಾಗಿತ್ತು ಅಂದ್ರೆ 2021 ಮತ್ತು 2022ನೇ ಸಾಲಿನಲ್ಲಿ ಕೋವಿಡ್ ಇತ್ತು. ಸೊ ಈ 2 ವರ್ಷಗಳು ಮಾತ್ರ ಏನಾಗಿತ್ತು ಅಂದ್ರೆ ನಾವು ಯಾವುದೇ ವಿದೇಶಿ ಅತಿಥಿಯನ್ನು ನಮ್ಮ ಭಾರತ ದೇಶಕ್ಕೆ ಗಣರಾಜ್ಯೋತ್ಸವ ದಿನದಂದು ಬರವನ್ನ ಮಾಡ್ಕೊಂಡಿರಲಿಲ್ಲ. ಬಟ್ ಈಗ ಏನ್ ಮಾಡ್ಕೊಂಡಿದೀವಿ ಅಂದ್ರೆ 2024ನೇ ಸಾಲಿನ ಒಂದು ಗಣರಾಜ್ಯೋತ್ಸವಕ್ಕೆ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರನ್ನ ಬರಮಾಡ್ಕೊಂಡಿದೀವಿ, ಅರ್ಥ ಆಯ್ತಾ. ಇದು ಎಕ್ಸಾಮ್ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ತಮಗೆಲ್ಲರಿಗೆ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಮತ್ತು ಮ್ಯಾಗಝಿನ್ಗಳಲ್ಲಿ ನೋಟ್ಸ್ಗಳಲ್ಲಿ ಎಲ್ಲ ಕೊಟ್ಟಿದ್ದೀನಿ. ಜನವರಿ 26ರಂದು ಏನು ಮಾಡ್ತೀವಿ ಅಂದರೆ ಗಣರಾಜ್ಯೋತ್ಸವ ದಿನ ಸೆಲೆಬ್ರೇಟ್ ಮಾಡ್ತೀವಿ. ಸಂವಿಧಾನ ಯಾವಾಗ ಅಂಗೀಕಾರಗೊಳ್ತು, ಯಾವಾಗ ಜಾರಿಗೆ ಬಂತು, ಎಷ್ಟು ಕಾನ್ಸ್ಟಿಟ್ಯೂಷನ್ಲಿ ಎಷ್ಟು ಮಹಿಳೆಯರಿದ್ರು, ಆಮೇಲೆ ಇದರ ಕಾಂಪೋಸಿಷನ್ ಏನಿತ್ತು, ವಿ ಆಲ್ರೆಡಿ ಡಿಸ್ಕಸ್ಡ್ ಇನ್ ಪ್ರೀವಿಯಸ್ ಕ್ಲಾಸಸ್ಗಳಲ್ಲಿ, ಅರ್ಥ ಆಯ್ತಾ. ಸೊ ಒಂದು ಬಾರಿ ನಾವು ಇನ್ನೊಂದು ಬಾರಿ ಏನು ಮಾಡೋಣ, ಸ್ವಲ್ಪ ಇದ್ರ ಬಗ್ಗೆ ಬ್ರಷಪ್ ಮಾಡ್ತಾವ. ನೋಡಿ, ಫ್ರಾನ್ಸ್ನ ಅಧ್ಯಕ್ಷನಾಗಿರ್ತಕ್ಕಂಥ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಗಣರಾಜ್ಯೋತ್ಸವದ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದಾರೆ, ಅರ್ಥ ಆಯ್ತಾ. ಇವರು ಈಗಾಗಲೇ ಏನಂದ್ರೆ ಪಾಲ್ಗೊಂಡಿದ್ದಾರೆ, ಫ್ರಾನ್ಸ್ನ ಅಧ್ಯಕ್ಷರು. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ಪ್ರಶ್ನೆ ಬೀಳುತ್ತೆ, ಅರ್ಥ ಆಯ್ತಾ. ಪ್ರಸ್ತುತ ಫ್ರಾನ್ಸ್ನ ಅಧ್ಯಕ್ಷರು ಯಾರಿದ್ದಾರೆ ಅಂತ. ಹಾಗಂತ ನಾವು ಎಲ್ಲಾ ದೇಶಗಳದ್ದು ಓದಬೇಕಾಗಿಲ್ಲ. ನ್ಯೂಸ್ ಅಲ್ಲಿ ಯಾರು ಇರ್ತಾರೆ, ನಮ್ಮ ಭಾರತ ಒಂದು ಪ್ರಾಸ್ಪೆಕ್ಟಿವ್ ಇಂದಾಗಿ ಯಾರು ಇಂಪಾರ್ಟೆಂಟ್ ಇರ್ತಾರೆ ಅವ್ರದ್ದು ಪ್ರಶ್ನೆನ ಕೇಳ್ತಿರ್ತಾರೆ, ಅರ್ಥ ಆಯ್ತಾ. ಫ್ರಾನ್ಸ್ ಭಾರತದ 2ನೇ ಅತಿ ದೊಡ್ಡ ಶಸ್ತ್ರಾಸ್ತ್ರ ಪೂರೈಕೆದಾರ ಮತ್ತು ದಶಕಗಳಿಂದ ಯುರೋಪ್ನಲ್ಲಿ ಅದರ ಅತ್ಯಂತ ಹಳೆಯ ಮತ್ತು ಹತ್ತಿರದ ಪಾಲುದಾರಗಳಲ್ಲಿ ಒಂದಾಗಿದೆ, ಅರ್ಥ ಆಯ್ತಾ. ಫ್ರಾನ್ಸ್ ದೇಶ ಅಂತಕ್ಕಂಥದ್ದು ಭಾರತಕ್ಕೆ 2ನೇ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುವ ದೇಶವಾಗಿದೆ. ಭಾರತವು 1998ರಲ್ಲಿ ಪರಮಾಣು ಪರೀಕ್ಷೆ ನಡೆಸಿದ ನಂತರ ಭಾರತ ಮೇಲೆ ನಿರ್ಬಂಧಗಳನ್ನು ವಿಧಿಸದ ರಾಷ್ಟ್ರವಾಗಿದೆ, ಅರ್ಥ ಆಯ್ತಾ. ಇಲ್ಲಿ ಏನಾಗಿತ್ತಂದ್ರೆ ಯುರೋಪ್ ಖಂಡದಲ್ಲಿರ್ತಕ್ಕಂಥ ಎಲ್ಲಾ ದೇಶಗಳು 1998ರಲ್ಲಿ, ಅರ್ಥ ಆಯ್ತಾ. ನಾವು 1998ರಲ್ಲಿ ಪೋಖ್ರಾನ್ 2 ಏನು ನಾವು ಪರೀಕ್ಷೆಯನ್ನು ಮಾಡಿದೀವಿ. ಸೊ ಪೋಖ್ರಾನ್ 2 ಪರೀಕ್ಷೆ ಮಾಡಿದಾಗ ಭಾರತ ಏನಂದ್ರೆ ಜಗತ್ತಿಗೆ ಒಂದು ಏನು ತೋರಿಸ್ಕೊಡ್ತಂದ್ರೆ ನಾವು ಕೂಡ ಈ ಒಂದು ಅಣುಶಕ್ತಿ ಅಣುವಸ್ತ್ರಗಳನ್ನು ಹೊಂದಿದ್ದೀವಿ, ನಾವು ಕೂಡ ಸಬಲರಾಗಿದ್ದೀವಿ ಅಂತಕ್ಕಂಥದ್ದನ್ನ ಏನು ಮಾಡ್ತಾನೆ ಭಾರತ ಜಗತ್ತಿಗೆ ತೋರಿಸ್ತು. ಸೊ ಈ ಪರಮಾಣುವನ್ನು ಎಲ್ಲರಿಗೆ ಹೊಂದುವಂತಿಲ್ಲ, ರಿಸ್ಟ್ರಿಕ್ಷನ್ಸ್ಗಳಿದಾವೆ. ಸೊ P5 ನೇಷನ್ಸ್ಗಳು ಮಾತ್ರ ಹೊಂದಬೇಕು ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಎಲ್ಲಾ ದೇಶಗಳು ಭಾರತಕ್ಕೆ ಯುರೋಪ್ ಖಂಡದಲ್ಲಿರ್ತಕ್ಕಂಥ ಎಲ್ಲಾ ದೇಶಗಳು ಏನು ಮಾಡೋದು ಅಂದ್ರೆ ನಿರ್ಬಂಧನೆಯನ್ನು ಹೇಳೋದು. ನಿರ್ಬಂಧನೆ ಅಂದರೆ ಟ್ರೇಡ್ ರಿಲೇಟೆಡ್ ವೇರಿಯಸ್ ನಿರ್ಬಂಧಗಳು ಹೇರೋದು. ಬಟ್ ಆ ಸಮಯದಲ್ಲಿ ಫ್ರಾನ್ಸ್ ಮಾತ್ರ ನಮ್ಮ ಭಾರತದ ಮೇಲೆ ನಿರ್ಬಂಧನೆಯನ್ನ ಹೇರಿರಲಿಲ್ಲ ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ನು ಭಾರತದ ಗಣರಾಜ್ಯೋತ್ಸವದ ಅತಿಥಿಗಳು ವೆರಿ ಇಂಪಾರ್ಟೆಂಟು, ಅರ್ಥ ಆಯ್ತಾ. ನಿಮ್ಮ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಹೊಂದಿಸಿ ಬರೋದಲ್ಲಿ ಕೇಳ್ತಾರೆ ಇವು. KPS ಇದ್ರೆ ಹೊಂದಿಸಿ ಬರೋರು ಕೇಳ್ತಾರ, ಅಥವಾ KS ಇದ್ರೆ ಹೊಂದಿಸಿ ಬರೋ ಕೇಳ್ತಾರ. ಇನ್ನು ನಿಮಗೆ ಯಾವುದಾದ್ರೆ
ಈ ಕೆಲವೊಂದು PCPSI ಎಕ್ಸಾಮಿನೇಷನ್ಗಳಲ್ಲಿ ಡೈರೆಕ್ಟ್ ಆಗಿ ಕೇಳಬಹುದು. 1950 ಸುಕಾರ್ಣೋ ಅಂತಕ್ಕಂಥವ್ರು, ಇವ್ರು ಯಾವ ದೇಶದವರು? ಇಂಡೋನೇಷ್ಯಾದವರು, ಫಸ್ಟ್ ಅತಿಥಿಯವರು. ತದನಂತರದಲ್ಲಿ 1951 ತ್ರಿಭುವನ ವೀರ ವಿಕ್ರಮಶಾ ಅಂತಕ್ಕಂಥದ್ದು ನೇಪಾಳದ ರಾಜ್ಯ ಇವರು. ಅರ್ಥ ಆಯ್ತಾ? ನೇಪಾಳದ ರಾಜ್ಯ ಅವರನ್ನು ನಾವೇನು ಮಾಡ್ಕೊಂಡಿದ್ವಿ? ಬರಮಾಡ್ಕೊಂಡಿದ್ವಿ. ಇನ್ನು 2020ರಲ್ಲಿ ಯಾರು ಬಂದಿರ್ತಂದ್ರೆ ಜೈರಾ ಬೋಲ್ಸನಾರೋ, ಇವರು ಬ್ರೆಜಿಲ್ನ ಅಧ್ಯಕ್ಷರು. ಅರ್ಥ ಆಯ್ತಾ? ಬ್ರೆಜಿಲ್ನ ಅಧ್ಯಕ್ಷರು ಇವರು. ತದನಂತರದಲ್ಲಿ 2021 ಮತ್ತು 22ರಲ್ಲಿ ಏನಿತ್ತು? ಕೋವಿಡ್-19 ಇತ್ತು. ಸೊ ಕೋವಿಡ್-19ಇಂದಾಗಿ ಸಾಂಕ್ರಾಮಿಕ ಕಾರಣಗಳಿಂದಾಗಿ ಯಾವ ಅತಿಥಿಗಳನ್ನು ನಾವು ಬರಮಾಡಿಕೊಂಡಿರಲಿಲ್ಲ. 2023 ಇಂಪಾರ್ಟೆಂಟು. 2023 ಅಬ್ದೆಲ್ ಫತೇಹ ಎಲ್ ಸಿಸಿ ಅವರು, ಇವರು ಯಾವ ದೇಶದ ಒಂದು ಅಧ್ಯಕ್ಷರಾಗಿದ್ದಾರೆ? ಈಜಿಪ್ಟ್ ದೇಶದ ಅಧ್ಯಕ್ಷರಾಗಿದ್ದರು. ಅರ್ಥ ಆಯ್ತಾ? ಇದನ್ನು ಕೂಡ ಇಂಪಾರ್ಟೆಂಟ್. ಇನ್ನು ಅದಕ್ಕಿಂತಲೂ ಇಂಪಾರ್ಟೆಂಟ್ ಇದು 2024 ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು, ಇವರು ಯಾವ ದೇಶದ ಅಧ್ಯಕ್ಷರು? ಫ್ರಾನ್ಸ್ ದೇಶದ ಅಧ್ಯಕ್ಷರು ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಇರಬೇಕು. ಅರ್ಥ ಆಯ್ತಾ? ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಲೈಡ್ಸು. ಇನ್ನು ನಮ್ಮ ಮೆಂಬರ್ಶಿಪ್ ಕೂಡ ಪಡೆದುಕೊಳ್ಬೋದು ತಾವು. ಕೆಳಗಡೆ ನಿಮಗೆ ನಮ್ಮ ಒಂದು ಯೂಟ್ಯೂಬ್ ಸಿಂಬಲನ್ನು ಏನು ನೋಡ್ತೀರಿ ನೀವು, ಅಲ್ಲಿ ಏನಿದ್ರೆ ಒಂದು ಜಾಯಿನ್ ಬಟನ್ ಕಾಣಿಸುತ್ತೆ. ಆ ಜಾಯಿನ್ ಬಟನನ್ನು ಕೇಳಿಸಿದಾಗ ನಿಮಗೆ 2 ಲೆವೆಲ್ಗಳು ಕಾಣಿಸುತ್ತೆ. ಅಲ್ಲಿ ಒಂದು KPSC KS ಅಂತಕ್ಕಂಥದ್ದು, ಇನ್ನೊಂದು KSP PC PSI ಅಂತಕ್ಕಂಥದ್ದು. ಇದು 399 ಇದೆ, ಇದು 299 ಇದು. ನೀವು ಕ್ಲಿಕ್ ಅನ್ನು ಮಾಡೋ ಮುಖಾಂತರ ನಮ್ಮ ಒಂದು ಜಾಯಿನ್ ಆಗಿಬಿಟ್ಟು ನೀವು ಅಲ್ಲಿ ಏನಂದರೆ ಕೆಲವೊಂದು ವಿಶೇಷ ಕ್ಲಾಸ್ಗಳನ್ನು, ತದನಂತರದಲ್ಲಿ ಬೇಗನೆ ವಿಡಿಯೋಸ್ಗಳ ಎಕ್ಸಸ್ಸನ್ನು, ಆಮೇಲೆ ಜಾಬ್ ನ್ಯೂಸ್ಗಳನ್ನು, ಆಮೇಲೆ ಕೆಲವೊಂದು ಕರೆಂಟ್ ಅಫೇರ್ಸ್ ಒಂದು ಮಂತ್ಲಿ ವಿಡಿಯೋಸ್ಗಳನ್ನು, ವೇರಿಯಸ್ ಒಂದು ಕ್ಲಾಸಸ್ಗಳನ್ನು ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ನಾವು ಮಾಡ್ತೀವಿ. ಅದರದ್ದು ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ, ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನು ನಮ್ಮ ಮೆಂಬರ್ಸ್ಗಳು ಪಡ್ಕೋಬೋದು. ಇನ್ನು ನಿಮಗೆ ಇನ್ನೊಂದೇನು ವ್ಯವಸ್ಥೆ ಅಂದರೆ ನೀವು ಕಮೆಂಟ್ ಮಾಡಿದಾಗ ಬೇಗ ನಿಮಗೆ ರಿಪ್ಲೈ ಸಿಗುತ್ತೆ. ಅದಲ್ಲದೆ ನಿಮಗೆ ಪ್ರಾಪರ್ ಗೈಡೆನ್ಸು ಕೂಡ ನಾವೇನು ಮಾಡ್ತೀವಿ ಅಂದರೆ ಪ್ರೊವೈಡ್ ಮಾಡ್ತೀವಿ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ ರಾಷ್ಟ್ರೀಯ ಮತದಾರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಮೊದಲನೇ ಆಪ್ಷನು ಜನವರಿ 25 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಅರ್ಥ ಆಯ್ತಾ? ನಿಮಗೆ ಲಾಸ್ಟ್ ಟೈಮು CTI, ಅರ್ಥ ಆಯ್ತಾ? CTI ನಾನ್ ಎಚ್ ಕೆ ಎಕ್ಸಾಮಿನೇಷನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರು. ಏನು ಪ್ರಶ್ನೆಯನ್ನು ಕೇಳಿದರು ಅಂದರೆ, ಈ ಭಾರತ ಚುನಾವಣಾ ಆಯೋಗ ಸ್ಥಾಪನೆಯಾದ ವರ್ಷ ಕೇಳಿದರು. ಯಾವಾಗ ಸ್ಥಾಪನೆ ಆಯಿತು ಅಂತಕ್ಕಂಥದ್ದು. ಸೊ ಅದನ್ನು ನಾವು ಮಾಡಿದ್ದೀವಿ, ಡೈರೆಕ್ಟಾಗಿ ಬಂದಿದೆ ಎಕ್ಸಾಮಲ್ಲಿ. ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಅದು ಬರ್ಬೋದು. ಅರ್ಥ ಆಯ್ತಾ? ಸೊ ಇವತ್ತು ನಾನು ಯಾಕೆ ಹೇಳ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಗೊತ್ತಿದೆ. ಜನವರಿ 25ರಂದು ನ್ಯಾಷನಲ್ ವೋಟರ್ಸ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಆ ನ್ಯಾಷನಲ್ ವೋಟರ್ಸ್ ಡೇ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ, ಅದರ ಸಿಗ್ನಿಫಿಕೆನ್ಸ್ ಏನು, ಅದರದ್ದು ಥೀಮ್ ಏನು, ಮತ್ತು ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅನ್ನೋದು ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡ್ರಿ, ಪ್ರತಿ ವರ್ಷ ಜನವರಿ 25ರಂದು ರಾಷ್ಟ್ರೀಯ ಮತದಾರ ದಿನವಾಗಿ ನಾವೇನು ಮಾಡ್ತೀವಿ? ಆಚರಣೆಯನ್ನು ಮಾಡ್ತೀವಿ. ಇಂಪಾರ್ಟೆಂಟು. ಇನ್ನು 2024ರ ಒಂದು ಧ್ಯೇಯ ವಾಕ್ಯ ಏನಾಗಿತ್ತಂದರೆ ನಥಿಂಗ್ ಲೈಕ್ ಎ ವೋಟಿಂಗ್, ವೋಟ್ ಫಾರ್ ಶೋರ್, ಐ ವೋಟ್ ಫಾರ್ ಶೋರ್ ಅಂತಕ್ಕಂಥದ್ದು. ನಥಿಂಗ್ ಲೈಕ್ ಎ ವೋಟಿಂಗ್, ಐ ವೋಟ್ ಫಾರ್ ಶೋರ್ ಅಂತಕ್ಕಂಥದ್ದು 2024ನೇ ಸಾಲಿನ ಒಂದು ಧ್ಯೇಯವಾಕ್ಯವಾಗಿತ್ತು. ಬಹಳ ಇಂಪಾರ್ಟೆಂಟು. ಇದು ಏನಂದರೆ ಇನ್ನೊಂದು ವಿಶೇಷತೆ, 2024ರ ಒಂದು ಧ್ಯೇಯವಾಕ್ಯ ಹೊಸದೇನಲ್ಲ. ಹಾಗಾದ್ರೆ ಹೊಸದೇನಲ್ಲ ಅಂದರೆ ಏನು? 2023ರ ಒಂದು ಧ್ಯೇಯವಾಕ್ಯ, 2024ರ ಧ್ಯೇಯವಾಕ್ಯ ಎರಡೂ ಸೇಮ್ ಇದಾವೆ. ಅರ್ಥ ಆಯ್ತಾ? ಸೇಮ್ ಧ್ಯೇಯವಾಕ್ಯಗಳಿದಾವೆ. ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳ್ತಾರೆ, ನಿಮಗೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. 2020 ನಾನು ಓದಿನಿ, 2024 ಇವ್ರು ಕೇಳಿದರೆ ಅಂತ ಹಿಂಗೆ ಕನ್ಫ್ಯೂಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನೋಡಿ, ಇದು ನಮ್ಮ ಮ್ಯಾಗ್ಝಿನಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ನು. ನಾನು ಮ್ಯಾಗ್ಝಿನಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನನ್ನೇ ಹೇಳ್ತಾ ಇದ್ದೀನಿ, ಸ್ನಿಪ್ಯಾಟು. ಈ ಥರ ಇನ್ಫಾರ್ಮೇಷನನ್ನು ಕೊಟ್ಟಿರ್ತೀವಿ ನಾವು. ಇಲ್ಲೇನು ತೋರಿಸ್ತಾ ಇದೆ ನೋಡಿ, ಆ ಥರ. ಕೇಂದ್ರ ಚುನಾವಣಾ ಆಯೋಗ, ಸೆಂಟ್ರಲ್ ಇಲೆಕ್ಷನ್ ಕಮಿಷನ್ನು ಸ್ಥಾಪನೆಯಾಗದ್ದು 1950 ಜನವರಿ 25. ಆಯ್ತಾ? ನಿಮ್ಮ CTI ಎಕ್ಸಾಮಿನೇಷನಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. CTI ನಾನ್ ಎಚ್ ಕೆ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿ, ಇದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಾಯ್ತಾ? ಇದರ ಸವಿ ನೆನಪಿಗಾಗಿ ಜನವರಿ 25ರಂದು ರಾಷ್ಟ್ರೀಯ ಮತದಾರ ದಿನವನ್ನು ಆಚರಣೆಯನ್ನು ಮಾಡ್ತೀವಿ. ಯಾಕೆ ನಾವು 25ರಂದೇ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ, ದಿ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ದಟ್ ಇಸ್ ಸೆಂಟ್ರಲ್ ಇಲೆಕ್ಷನ್ ಕಮಿಷನ್, ಸ್ಥಾಪನೆಯಾಗಿದ್ದು ಜನವರಿ 25, 1950. ಈ ಜನವರಿ 25ರಿಂದ ಸ್ಥಾಪನೆಯಿಂದಾಗಿ ನಾವೇನು ಮಾಡ್ತೀವಿ ಅಂದರೆ ಕೇಂದ್ರ ಏನು ಮಾಡ್ತೀವಿ ಅಂದರೆ ನ್ಯಾಷನಲ್ ವೋಟರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ನವದೆಹಲಿಯಲ್ಲಿದೆ. ಇದು ಭಾರತ ಸಂವಿಧಾನದಲ್ಲಿ ಇದರ ಬಗ್ಗೆ ಒಂದು ಆರ್ಟಿಕಲ್ ಇದೆ. ಇಟ್ ಮೀನ್ಸ್ ದಟ್ ಇಟ್ ಇಸ್ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇದೊಂದು ಸಂವಿಧಾನಾತ್ಮಕ ಹುದ್ದೆಯಾಗಿದೆ. ಇದರ ಕುರಿತು ತಿಳಿಸುವ ವಿಧಿ ಯಾವುದಂದರೆ 324 ಆರ್ಟಿಕಲ್ 324 ವಿಚ್ ಇಸ್ ಡೀಲ್ಸ್ ವಿತ್ ದಿ ಎದಕ್ಕೆ ಸಂಬಂಧಪಟ್ಟಿದೆ ಅದಂದರೆ ಚುನಾವಣಾ ಆಯೋಗ. ಭಾರತ ಮೊದಲ ಸಾರ್ವತ್ರಿಕ ಚುನಾವಣೆಯನ್ನು 1951-52ರಲ್ಲಿ ನಡೀತು. ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರಾದರೆ ಸುಕುಮಾರ್ ಸೇನ್ ಅವರಿದ್ದರು. ವೆರಿ ಇಂಪಾರ್ಟೆಂಟು, ಇದನ್ನು ಕೂಡ ಪ್ರಶ್ನೆ ಕೇಳಿದರೆ. ಇನ್ನು ಮೊದಲ ಮಹಿಳಾ ಮುಖ್ಯ ಚುನಾವಣಾ ಆಯುಕ್ತರು ಅಂದರೆ VS ರಮಾದೇವಿ. ವೆರಿ ಇಂಪಾರ್ಟೆಂಟ್, ಇದನ್ನು ಕೂಡ. ತದನಂತರದಲ್ಲಿ ಇದರ ಒಂದು ಸಂಯೋಜನೆ ಇಲೆಕ್ಷನ್ ಕಮಿಷನ್ ಬಗ್ಗೆ ಮಾತಾಡ್ತಾ ಬಂದಾಗ
ಪ್ರಸ್ತುತ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು, ಇಬ್ಬರು ಇತರ ಚುನಾವಣಾ ಆಯುಕ್ತರನ್ನು ಒಳಗೊಂಡಿರುತ್ತಾರೆ. ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರಿದ್ದಾರೆ ಅಂದರೆ ರಾಜೀವ್ ಕುಮಾರ್ ಅವರಿದ್ದಾರೆ. ಇನ್ನು ಪ್ರಸ್ತುತ ಇತರ ಚುನಾವಣಾ ಆಯುಕ್ತರು ಯಾರಿದ್ದಾರೆ, ಒಂದು ಅನೂಪ್ ಚಂದ್ರ ಪಾಂಡೆ ಅವರಿದ್ದಾರೆ, ಎರಡು ಅರುಣ್ ಗೋಯಲ್ ಅವರಿದ್ದಾರೆ. ತದನಂತರದಲ್ಲಿ ಇವರನ್ನ ನೇಮಕ ಮಾಡೋರು ಯಾರಂದ್ರೆ ರಾಷ್ಟ್ರಪತಿಯವರ ನೇಮಕ ಮಾಡ್ತಾರ. ಈ ಒಂದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅರ್ಥಾತ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಥವಾ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಬಗ್ಗೆ ಮಾತಾಡ್ತಾ ಬಂದಾಗ ಇದು ರಾಜ್ಯಗಳ ವಿಧಾನಸಭೆ, ಲೋಕಸಭೆ, ತದನಂತರದಲ್ಲಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಅವರ ಚುನಾವಣೆ ನಡೆಸುವ ಜವಾಬ್ದಾರಿಯನ್ನು ಹೊಂದಿದೆ. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? 1 ಪಾಯಿಂಟ್ ಯು ಹ್ಯಾವ್ ಟು ರಿಮೆಂಬರ್. 1 ಪಾಯಿಂಟ್ ಯಾವುದಂದ್ರೆ ಅದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇದು ಏನು ಮಾಡುತ್ತಂದ್ರೆ ನಮ್ಮ ಒಂದು ಪಂಚಾಯತ್ ರಾಜ್ಯಗಳಿಗೆ ಅರ್ಥ ಆಯ್ತಾ, ಪಂಚಾಯತ್ಗಳಿಗೆ ಏನು ಮಾಡುತ್ತಂದ್ರೆ ಇಲೆಕ್ಷನ್ ಅನ್ನ ನಡೆಸುತ್ತೆ. ಇದು ನಿಮ್ಗೆ ಡಿಸ್ಟಿಂಕ್ಷನ್ ಗೊತ್ತಿರಬೇಕು. ಅಥವಾ ಸುಮಾರು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಸುಮಾರು ಒಂದು 10 ರಿಂದ 15 ಬಾರಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಅರ್ಥ ಆಯ್ತಾ? ಗೊತ್ತಿರಬೇಕು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಯಾರ ಅಧಿಕಾರ ವಹಿಸಿಕೊಂಡ ಸ್ಮರಣಾರ್ಥಕವಾಗಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ನೋಡಿ, ಇದನ್ನು ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಇಂದಿರಾ ಗಾಂಧಿ ಇಸ್ ದ ರೈಟ್ ಆನ್ಸರ್. ಸೊ ನಿಮಗೆ ಡೈರೆಕ್ಟ್ ಆಗಿ ಪ್ರಶ್ನೆ ಈ ತರನ ಕೇಳಬಹುದು, ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅರ್ಥ ಆಯ್ತಾ, ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತಾನೂ ಕೇಳಬಹುದು, ಯಾವಾಗ ಆಚರಿಸಲಾಗುತ್ತೆ ಅಂತ. ಅಥವಾ ಪ್ರಶ್ನೆ ಹಿಂಗೆ ಇಂಡೈರೆಕ್ಟ್ ಆದ್ರೂ ನಿಮ್ಗೆ ಏನ್ ಮಾಡ್ಬೋದು ಅಂದ್ರೆ ಗುಮಾಯಿಸಬಹುದು. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಾಗುತ್ತೆ, ಇಂದಿರಾ ಗಾಂಧಿ ಆಗುತ್ತೆ. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ರಾಷ್ಟ್ರೀಯ ಹೆಣ್ಣು ಮಕ್ಕಳ ಒಂದು ದಿನಾಚರಣೆಯನ್ನ ನಾವು ಏನಂದ್ರೆ ಪ್ರತಿ ವರ್ಷ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಇಲ್ಲಿ ಕೊಟ್ಟಿದ್ದೀವಿ ಸಂಪೂರ್ಣವಾಗಿ ನಿಮಗೆ ಜನವರಿ 24 ಆಯ್ತಾ, ಜನವರಿ 24ರಂದು ಆಚರಣೆಯನ್ನು ಮಾಡಲಾಗುತ್ತೆ. ಅರ್ಥ ಆಯ್ತಾ? ರಾಷ್ಟ್ರೀಯ ಹೆಣ್ಣು ಮಕ್ಕಳ ಒಂದು ದಿನಾಚರಣೆಯನ್ನ ಜನವರಿ 24ರಂದು ಆಚರಿಸಲಾಗುತ್ತೆ. ಈ ದಿನಾಚರಣೆ ಪರಿಕಲ್ಪನೆಯನ್ನು 2008ರಲ್ಲಿ ಮೊದಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವಾಲಯ ಏನ್ ಮಾಡ್ತಂದ್ರೆ ಚಾಲನೆಯನ್ನ ನೀಡಿತು. ಇಟ್ ಮೀನ್ಸ್ ದ್ಯಾಟ್ ಇಲ್ಲಿ ಅಂದ್ರೆ 2008ರಿಂದ ಈ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತಾ ಬಂದಿದೀವಿ. ಅರ್ಥ ಆಯ್ತಾ? 2008ರಿಂದ. ಇನ್ನು ಇದರ ಥೀಮ್ ಏನಾಗಿತ್ತು? ಥೀಮ್ ನೋಡಿ, ನೋ ಡಿಕ್ಲೇರ್ಡ್. ಅರ್ಥ ಆಯ್ತಾ? ಅಂದ್ರೆ 2024ರಲ್ಲಿ ಯಾವುದೇ ಹೊಸ ಥೀಮ್ ಅನ್ನ ಡಿಕ್ಲೇರ್ ಮಾಡಿಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ. ಅರ್ಥ ಆಯ್ತಾ? ಗೌರ್ಮೆಂಟ್ ಆಫ್ ಇಂಡಿಯಾ ಯಾವುದೇ ಥೀಮ್ ಅನ್ನ ಡಿಕ್ಲೇರ್ ಮಾಡಿಲ್ಲ ಅಂತಕ್ಕಂಥ ಫ್ಯಾಕ್ಟ್ ಗೊತ್ತಿರಬೇಕು. ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನ ಜನವರಿ 24ರಂದು ಸೆಲೆಬ್ರೇಟ್ ಮಾಡ್ತೀವಿ ಅಂತಕ್ಕಂಥದ್ದು. ಇನ್ನು ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ, ರಾಷ್ಟ್ರೀಯ ಗ್ರಾಮೀಣ ಮಹಿಳೆಯರ ದಿನ, ರಾಷ್ಟ್ರೀಯ ಮಹಿಳೆಯರ ದಿನ ವಿ ಆಲ್ರೆಡಿ ಡಿಸ್ಕಸ್ಡ್. ಅರ್ಥ ಆಯ್ತಾ? ಸುಮಾರು ಬಾರಿ ನಾನು ಹೇಳಿದ್ದೀನಿ, ನಮ್ಮ ಮ್ಯಾಗಝಿನ್ಗಳಲ್ಲಿ ಕೂಡ ತಮಗೆ ಪ್ರೊವೈಡ್ ಮಾಡಿದ್ದೀನಿ. ಅರ್ಥ ಆಯ್ತಾ? ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಇದು ನಮ್ಮ ಮ್ಯಾಗಝಿನ್ ಇರತಕ್ಕಂಥದ್ದು. ಅರ್ಥ? ಮ್ಯಾಗಝಿನ್ ಅಲ್ಲಿ ಯಾವ ತರ ಇರ್ತದೆ ಇನ್ಫಾರ್ಮೇಶನ್ ಅನ್ನೋದೇ ನಾನು ಏನ್ ಮಾಡ್ತಾ ಇದ್ದೀನಿ, ಒಂದು ತೋರಿಸೋಗೋಸ್ಕರ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಪ್ರತಿ ವರ್ಷ ಜನವರಿ 24ರಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. 2023 ಧ್ಯೇಯವಾಕ್ಯ ಯಾವುದೇ ಧ್ಯೇಯವಾಕ್ಯವನ್ನು ಘೋಷಿಸಿಲ್ಲ. 2023ರಲ್ಲಿ ಕೂಡ ಯಾವುದೇ ಧ್ಯೇಯವಾಕ್ಯನ ಘೋಷಣೆ ಮಾಡಿಲ್ಲ. 2024ರಲ್ಲೂ ಕೂಡ ಧ್ಯೇಯವಾಕ್ಯ ಘೋಷಣೆ ಮಾಡಿಲ್ಲ. ಲಾಸ್ಟ್ ಟೈಮ್ ಘೋಷಣೆ ಮಾಡಿದ್ದು 2022ರಲ್ಲಿ. ಅವರ್ ಟೈಮ್ ಈಸ್ ಇನ್ ಅವರ್ ರೈಟ್ಸ್ ಅವರ್ ಫ್ಯೂಚರ್ ಅಂತಕ್ಕಂಥದ್ದು 2022ರ ಧ್ಯೇಯವಾಕ್ಯವಾಗಿದೆ. ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇನ್ನು ಹಿನ್ನೆಲೆ ಏನಂದ್ರೆ ಇಂದಿರಾ ಗಾಂಧಿ ಅವರು 1966 ಅಧಿಕಾರ ವಹಿಸಿಕೊಂಡರು. ಈ ಒಂದು ನೆನಪಿಗಾಗಿ 2008ರಿಂದ ಪ್ರತಿ ವರ್ಷ ಈ ದಿನವನ್ನು ಆಚರಣೆಯನ್ನ ಮಾಡ್ತಾ ಇದೀವಿ. ಅರ್ಥ ಆಯ್ತಾ? ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ. ಇಂದಿರಾ ಗಾಂಧಿ ಅವರ ಬಗ್ಗೆ ಮಾತಾಡ್ತಾ ಬಂದಾಗ ಇವರ ಸಮಾಧಿ ಸ್ಥಳ ಯಾವುದಂದ್ರೆ ಶಕ್ತಿ ಸ್ಥಳ ಇವ್ರದ್ದು ಸಮಾಧಿ ಸ್ಥಳ. ಇಲ್ಲಿ ನಾನು ಏನ್ ಮಾಡಿದ್ರೆ ಅಂದ್ರೆ ಇದ್ರದ್ದು ಒಂದು ಸ್ನಿಪೆಟ್ ಅನ್ನ ತಗೊಂಡಿದ್ದೀನಿ. ಇಲ್ಲಿ ನಿಮಗೆ ಕಾಣದೇನೆ ಇರಬಹುದು. ಅರ್ಥ ಆಯ್ತಾ? ಕೆಲವೊಂದು ಬಟ್ ಮ್ಯಾಗಝಿನ್ ಅಲ್ಲಿ ಬಹಳ ಕ್ಲಿಯರ್ ಆಗಿದೆ. ಈ ತರ ಬುಲೆಟ್ಸ್ ಪಾಯಿಂಟ್ಸ್ ಅಲ್ಲಿ ನೀವು ಆರಾಮಾಗಿ ಓದ್ಕೊಂಡು ಹೋಗ್ಬೋದು. ಅರ್ಥ ಆಯ್ತಾ? ಭಾರತದ ಏಕೈಕ ಮಹಿಳಾ ಪ್ರಧಾನಮಂತ್ರಿ ಯಾರೇ? ಇಂದಿರಾ ಗಾಂಧಿ. ಭಾರತ ಉಕ್ಕಿನ ಮಹಿಳೆ ಎನ್ನುವರು ಇವರಿಗೆ. ಭಾರತ ಉಕ್ಕಿನ ಮಹಿಳೆ ಅಂತ ಕರಿತೀವಿ. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು? ಇಂದಿರಾ ಗಾಂಧಿ. ಭಾರತ ಮೊದಲ ಮಹಿಳಾ ಪ್ರಧಾನಿ ಯಾರು? ಇಂದಿರಾ ಗಾಂಧಿ. ಭಾರತದ ಒಂದು ಉಕ್ಕಿನ ಮಹಿಳೆ ಅಂತ ಯಾರಿಗೆ ಕರಿತೀವಿ? ಇಂದಿರಾ ಗಾಂಧಿ. ಸಿಮ್ಲಾ ಒಪ್ಪಂದ ಇಂಪಾರ್ಟೆಂಟು. 1972ರಲ್ಲಿ ಇವರು ಪಾರ್ಟಿಸಿಪೇಟ್ ಆಗಿದ್ರು. ಪ್ರಮುಖ ಕಾರ್ಯಕ್ರಮಗಳು ಯಾವುದಂದ್ರೆ 1969 50 ಕೋಟಿ ಬಂಡವಾಳ ಹೊಂದಿರತಕ್ಕಂಥ 50 ಕೋಟಿ ಕ್ಯಾಪಿಟಲ್ ಹೊಂದಿರತಕ್ಕಂಥ 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಮೊದಲ ಹಂತ 1969ರಲ್ಲಿ. ಇನ್ನು ತದನಂತರದಲ್ಲಿ ನೆಕ್ಸ್ಟ್ ನೋಡಿ 1980ರಲ್ಲಿ 200 ಕೋಟಿ ಬಂಡವಾಳ ಹೊಂದಿರುವ 6 ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಲಾಯಿತು. ಅರ್ಥ ಆಯ್ತಾ? 1980ರಲ್ಲಿ 200 ಕೋಟಿ ಒಂದು ಬಂಡವಾಳ ಹೊಂದಿರತಕ್ಕಂಥ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಲಾಯಿತು. ಇದು ಎರಡನೇ ಹಂತ ಅಂತ ಹೇಳ್ತೀವಿ.
ಇನ್ನು ಗರೀಬಿ ಹಠಾವ್ ಅಂತಕ್ಕಂಥ ಘೋಷಣೆ ನೀಡಿದವರು ಇಂದಿರಾ ಗಾಂಧಿ ಅವರು. 1975ರಲ್ಲಿ 20 ಅಂಶಗಳ ಕಾರ್ಯಕ್ರಮ ಜಾರಿಗೆ ತಂದವರು ಇಂದಿರಾ ಗಾಂಧಿ ಅವರು. 1974 ಪೋಖ್ರಾನ್‌ನಲ್ಲಿ ಸ್ಮೈಲಿಂಗ್ ಬುದ್ಧ ಹೆಸರಿನ ಪರಮಾಣು ಪರೀಕ್ಷೆಯನ್ನು ಮಾಡಲಾಯಿತು. ಸೊ ಅದನ್ನು ಕೂಡ ಅವಾಗ ಯಾರಿದ್ರು, ಇಂದಿರಾ ಗಾಂಧಿ ಅವರು. ಎರಡನೇದು ನಾನು ಈಗಾಗಲೇ ಹೇಳಿದ್ದೀನಿ 1998ರಲ್ಲಿ ಮಾಡಲಾಯಿತು. ಸೊ ಅವಾಗ ಅದೇನಂದ್ರೆ ಆಪರೇಷನ್ ಒಂದು ಶಕ್ತಿಯನ್ನು ಒಂದು ಇದರಲ್ಲಿ ಮಾಡಲಾಯಿತು. ಇದು ಯಾವುದಂದ್ರೆ ಸ್ಮೈಲಿಂಗ್ ಬುದ್ಧ ಅಂತ ಹೇಳ್ತೀವಿ. 1976 42ನೇ ತಿದ್ದುಪಡಿಯನ್ನು ಮಾಡಲಾಯಿತು. 1976 ಇಂಪಾರ್ಟೆಂಟು 42ನೇ ತಿದ್ದುಪಡಿ ಮಾಡಲಾಯಿತು. ಇದಕ್ಕೆ 42ನೇ ತಿದ್ದುಪಡಿಗೆ ನಾವೇನು ಕರಿತೀವಿ ಅಂದರೆ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಆಯ್ತಾ, ಏನಂತ ಕರಿತೀವಿ? ಮಿನಿ ಕಾನ್ಸ್ಟಿಟ್ಯೂಷನ್. ಮೂಲಭೂತ ಕರ್ತವ್ಯಗಳನ್ನು ಭಾರತ ಸಂವಿಧಾನದಲ್ಲಿ ಸೇರಿಸಲಾಯಿತು. ಅರ್ಥ ಆಯ್ತಾ? ಇವ್ರ ಕಾಲದಲ್ಲಿ ಜಾತ್ಯತೀತ ಸಮಾಜವಾದಿ ಐಕ್ಯತೆ ಪದಗಳ ಸೇರ್ಪಡೆ ಮಾಡಲಾಯಿತು. ಇವೆಲ್ಲ ಮಾಡಿದ್ದು ಇದೆ, ಜಾತ್ಯತೀತ ಸಮಾಜವಾದಿ ಐಕ್ಯತೆ ಈ ಪದಗಳನ್ನು 1976 42ನೇ ತಿದ್ದುಪಡಿ ಪ್ರಕಾರ ಸೇರಿಸಿರ್ತಕ್ಕಂಥದ್ದು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳು. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ಅಂದರೆ ಇದು ವೆರಿ ವೆರಿ ಇಂಪಾರ್ಟೆಂಟು. ಆಯ್ತಾ? ಎಷ್ಟು ಸ್ಟಾರ್ ಕೊಟ್ರು ಕಡಿಮೆ, ಏನಂತ ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ. 2024ನೇ ಸಾಲಿನ ಭಾರತ ರತ್ನ ಮರಣೋತ್ತರವಾಗಿ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ದಟ್ ಇಸ್ 4ನೇ ಆಪ್ಷನ್ ಕರ್ಪೂರಿ ಠಾಕೂರ್ ಇಸ್ ದ ರೈಟ್ ಆನ್ಸರ್. ಬಹಳ ಇಂಪಾರ್ಟೆಂಟ್ ನೋಡ್ರಿ. ಕರ್ಪೂರಿ ಠಾಕೂರ್ ಅಂತಕ್ಕಂಥವರು 2024ನೇ ಸಾಲಿನ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ನೋಡ್ರಿ, ಒಂದು ನಮ್ಮ ಭಾರತದಲ್ಲಿ ಒಂದು ಟ್ರೆಡಿಷನ್ ಏನಂದ್ರೆ, ಒಂದು ದುರಾದೃಷ್ಟ ಏನಂದ್ರೆ, ಇದು ನಾವು ಬ್ಯಾಡ್ ಅಂತಾನೆ ಹೇಳ್ಬೋದು, ಒಂದು ಬಾರಿ ಕ್ರಿಟಿಸೈಸ್ ಮಾಡ್ಬೋದು ಇದಕ್ಕೆ. ಯಾಕಂದ್ರೆ ಇವರು ಇರುವರೆತನ ಸಾಧನೆಗೋಸ್ಕರವಾಗಿ ಅವರು ಸಾಧನೆಯನ್ನು ನೆನೆಸ್ಕೊಂಡು ಭಾರತ ರತ್ನವನ್ನು ಕೊಡಲಿಲ್ಲ. ಇವರು ಸತ್ತ ಮೇಲೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಭಾರತ ರತ್ನವನ್ನ ಕೊಡ್ತಾ ಇದ್ದಾರೆ. ಸೊ ಇಟ್ ಇಸ್ ವೆರಿ ಬ್ಯಾಡ್ ಅಂತ ನನಗೆ ಅನಿಸುತ್ತೆ, ನನ್ನ ಪರ್ಸನಲ್ ಒಪಿನಿಯನ್. ಜೀವಂತವಿದ್ದಾಗೆ ಅವ್ರಿಗೆ ಈ ತರ ಒಂದು ಪ್ರಶಸ್ತಿಗಳನ್ನ ಕೊಟ್ಟಾಗ, ಈ ತರ ಒಂದು ಸನ್ಮಾನಗಳನ್ನ ಅವ್ರಿಗೆ ಮಾಡಿದಾಗ, ಅವ್ರಿಗೆ ಮಾಡಿರ್ತಕ್ಕಂಥ ಕೆಲಸಕ್ಕೆ ಅವರಿಗೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅವಾಗ ಸಿಗುತ್ತೆ. ಸೊ ಅವರು ಇಲ್ಲದೆ ಇದ್ದಾಗ ಈ ತರ ಕೊಡೋದು ಒಂದು ಸ್ವಲ್ಪ ಯಾಕೋ ನನಗೆ ಮನಸ್ಸಿಗೆ ಇದು ಚೆನ್ನಾಗಿ ಅನ್ಸಲ್ಲ. ಸೊ ಎಲ್ಲರಿಗೆ ಏನು ಒಂದು ವ್ಯೂಸ್ ಇದೆ ಅಂತಕ್ಕಂಥದ್ದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೋಡ್ರಿ, ಜನನಾಯಕನಿಗೆ ಒಲಿದ ಭಾರತ ರತ್ನ ಅಂತಕ್ಕಂಥದ್ದು ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡ್ರಿ, ಸಮಾಜವಾದಿ ನಾಯಕ, ಪ್ರಮುಖ OBC ಮುಖಂಡ, ಬಿಹಾರದ ಮಾಜಿ ಮುಖ್ಯಮಂತ್ರಿಯಾಗಿದ್ದ ಕರ್ಪೂರಿ ಠಾಕೂರ್ ಅವರಿಗೆ ಕೇಂದ್ರ ಸರ್ಕಾರ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಿಸಿದೆ. ಅರ್ಥ ಆಯ್ತಾ? ಈ ಸಂಬಂಧ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಅರ್ಥ ಆಯ್ತಾ? ಗೊತ್ತಿರಬೇಕು. 2024ರಲ್ಲಿ ಮರಣೋತ್ತರವಾಗಿ ಭಾರತ ಒಂದು ಅತ್ಯುನ್ನತ ಒಂದು ನಾಗರಿಕ ಪ್ರಶಸ್ತಿಯಾಗಿರ್ತಕ್ಕಂಥ ಸಿವಿಲಿಯನ್ಸ್ಗಳಿಗೆ ಕೊಡ್ತಕ್ಕಂಥ ಭಾರತ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನವನ್ನ ಠಾಕೂರಿ ದಾಸ್ ಅವರು ಏನಾಗಿದ್ದಾರೆ ಅಂದ್ರೆ ಆಯ್ಕೆಯಾಗಿದ್ದಾರೆ. ಇವರು ಮೂಲತಃ ಬಿಹಾರ ರಾಜ್ಯದ ಒಂದು ಮುಖ್ಯಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇನ್ನು ಬಿಹಾರದ ಅತ್ಯಂತ ಹಿಂದುಳಿದ ವರ್ಗವಾದ ನಾಯ ಸಮಾಜದಲ್ಲಿ ಜನವರಿ 24, 1924ರಂದು ಇವರು ಜನನವಾಗುತ್ತೆ. ಬಿಹಾರದಲ್ಲಿ ಜನನಾಯಕವೆಂದೇ ಇವರು ಪ್ರಸಿದ್ಧರಾಗಿದ್ದಾರೆ. ಬಿಹಾರದಲ್ಲಿ ಇದು ಡಿಸೆಂಬರ್ 1970ರಿಂದ ಜೂನ್ 1971 ಹಾಗೂ ಡಿಸೆಂಬರ್ 1977ರಿಂದ ಏಪ್ರಿಲ್ 1979ರವರೆಗೆ 2 ಬಾರಿ ಬಿಹಾರದ ಮುಖ್ಯಮಂತ್ರಿಯಾಗಿ ಅಥವಾ CM ಆಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಆಯ್ತಾ? ಬಿಹಾರದ ಮುಖ್ಯಮಂತ್ರಿಯಾಗಿ ಎಷ್ಟು ಅವಧಿಗೆ 2 ಬಾರಿ ಕಾರ್ಯನಿರ್ವಹಿಸಿದ್ದಾರೆ. ಈಗ ಲಾಲು ಪ್ರಸಾದ್, ತದನಂತರದಲ್ಲಿ ಅಲ್ಲಿರ್ತಕ್ಕಂಥ ನಿತೀಶ್ ಕುಮಾರ್, ಇವರೆಲ್ಲ ಈ ಠಾಕೂರಿ ದಾಸ್ ಅವರ ಫಾಲೋವರ್ಸ್ಗಳು. ಅರ್ಥ ಆಯ್ತಾ? ಅವರ ಒಂದು ಅಭಿಮಾನಿಗಳು ಅಥವಾ ಅವರ ಸ್ಟೂಡೆಂಟ್ ಅಂತಾನೆ ನಾವು ಹೇಳ್ಬೋದು. ಬ್ರಿಟಿಷರ ವಿರುದ್ಧ ಮಹಾತ್ಮ ಗಾಂಧಿ ಕರೆ ನೀಡಿದ ಕ್ವಿಟ್ ಇಂಡಿಯಾ ಚಳವಳಿ ಒಂದು ಪಾಲ್ಗೊಂಡ ಜೈಲು ವಾಸಿಯನ್ನು ಅನುಭವಿಸಿದರು ಅವರು. ಅರ್ಥ ಆಯ್ತಾ? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1942ರಲ್ಲಿ ಮಾಡು ಇಲ್ಲವೇ ಮಡಿ ಅಂತಕ್ಕಂಥದ್ದು ಭಾರತ ಗಾಂಧೀಜಿಯವರು ಕರೆ ಕೊಟ್ಟು ಈ ಒಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಭಾರತ ಬಿಟ್ಟು ಬ್ರಿಟಿಷರನ್ನ ಒದ್ದು ಓಡಿಸೋಗೋಸ್ಕರ ಏನು ನಾವು ಇದನ್ನ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಸೊ ಆ ಸಂದರ್ಭದಲ್ಲಿ ಇವರು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಆಗಿ ಬ್ರಿಟಿಷರಿಂದ ಜೈಲು ವಾಸವನ್ನು ಅನುಭವಿಸಿದವರು. ಇತ್ತೀಚೆಗೆ ಪ್ರಶಸ್ತಿ ಪಡೆದವರು 2019ರಲ್ಲಿ ನೋಡ್ತಾ ಬಂದಾಗ ನಾನಾಜಿ ದೇಶ್ಮುಖ್ ಅವರಿಗೆ ಮರಣೋತ್ತರವಾಗಿ ನೀಡಲಾಗಿದೆ ಭಾರತ ರತ್ನ. ಇವರೊಬ್ಬರು ಸಾಮಾಜಿಕ ಹೋರಾಟಗಾರ. ಇನ್ನು ಭೂಪೇನ್ ಹಜಾರಿಕಾ ಅವರು, ಇವರಿಗೂ ಕೂಡ ಮರಣೋತ್ತರವಾಗಿ ನೀಡಲಾಗಿದೆ. ಇವರೊಬ್ಬರು ಗಾಯಕ. ತದನಂತರದಲ್ಲಿ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರಿಗೆ, ಇವರೊಬ್ಬರು ರಾಜಕೀಯ ವ್ಯಕ್ತಿ. ಅರ್ಥ ಆಯ್ತಾ? ಇವರಿಗೆ ಏನು ಮಾಡಲಾಗ್ತದ್ರೆ 2019ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಲಾಗಿರ್ತಕ್ಕಂಥದ್ದು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳಬಹುದು. ಅಷ್ಟೇ ಸಾಲದು. ಇನ್ನು ಭಾರತ ರತ್ನ ಬಗ್ಗೆ ಮಾತಾಡ್ತಾ ಬಂದಾಗ ನಾಗರಿಕ ಪ್ರಶಸ್ತಿಗಳಲ್ಲಿ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಇದು ಸ್ಥಾಪನೆಯಾಗಿದ್ದು 1954ರಲ್ಲಿ. ಮೊದಲ ಬಾರಿಗೆ ಪಡೆದುಕೊಂಡವರು ಯಾರಂದ್ರೆ C. ರಾಜಗೋಪಾಲಾಚಾರಿ, ಸರ್ವಪಲ್ಲಿ ರಾಧಾಕೃಷ್ಣ, CV ರಾಮನ್.
ಇವರೆಲ್ಲ ಏನಂದ್ರೆ ಮೊದಲ ಬಾರಿಗೆ ಪಡೆದುಕೊಂಡವರು. ಸಂಗೀತ ಕ್ಷೇತ್ರದಲ್ಲಿ ಈ ಪ್ರಶಸ್ತಿ ಪಡೆದವರು ಯಾರಂದ್ರೆ MS ಸುಬ್ಬಲಕ್ಷ್ಮಿ, ವೆರಿ ಇಂಪಾರ್ಟೆಂಟು. ಇನ್ನು ರವಿಶಂಕರ್ ಅವರು, ಇನ್ನು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು. ಇನ್ನೂ ಇನ್ಫಾರ್ಮೇಶನ್, ಡೆಪ್ತ್ ಇನ್ಫಾರ್ಮೇಶನ್ ಅನ್ನ ವಿ ಪ್ರೊವೈಡ್ ಇನ್ ಮ್ಯಾಗ್ಝಿನ್ಗಳಲ್ಲಿ ತಮಗೆ ಏನು ಮಾಡ್ತೀವಿ ಅಂದ್ರೆ ನಾವು ಪ್ರೊವೈಡ್ ಮಾಡ್ತೀವಿ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ BCCI ಸ್ಥಾಪನೆಯಾದ ವರ್ಷ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಮೊದಲನೇ ಆಪ್ಷನ್ 1928 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿದ್ರ ಮೇಲೆ ಪ್ರಶ್ನೆ ಕೇಳಲಾಗಿತ್ತಂದ್ರೆ ಗಿಲ್ 2023 ಅತ್ಯುನ್ನತ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಾಗ ಸೊ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಇದರ ಕುರಿತು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ ಅತ್ಯುತ್ತಮ ಅಂತಾರಾಷ್ಟ್ರೀಯ ಕ್ರಿಕೆಟಿಗಾಗಿ ಯಾರು ಹೊರಹೊಮ್ಮಿದ್ದಾರೆ ಅಂದ್ರೆ ಗಿಲ್ ಅವರು ಹೊರಹೊಮ್ಮಿದ್ದಾರೆ. ಅಂತಾರಾಷ್ಟ್ರೀಯ ಮತ್ತು ದೇಶಿ ಕ್ರಿಕೆಟ್ನಲ್ಲಿ ಉತ್ತಮ ಪ್ರದರ್ಶನ ತೋರಿದ ಆಟಗಾರರಿಗೆ BCCI ಏನ್ ಮಾಡುತ್ತೆ ವಾರ್ಷಿಕ ಪ್ರಶಸ್ತಿಗಳನ್ನ ಪ್ರಕಟಿಸುತ್ತೆ. ಕೊನೆ ಬಾರಿ 2019ರಲ್ಲಿ ಈ ಪ್ರಶಸ್ತಿಗಳನ್ನು ಪ್ರಕಟಿಸಲಾಗಿತ್ತು. 2020, 2021, 2022ರಲ್ಲಿ ಇದನ್ನು ಏನ್ ಮಾಡಲಾಗಿಲ್ಲ, ಪ್ರಕಟಣೆ ಮಾಡಲಾಗಿರಲಿಲ್ಲ. COVID-19 ಕಾರಣದಿಂದ ಕಳೆದ 3 ವರ್ಷಗಳಿಂದ ಈ ಪ್ರಶಸ್ತಿಗಳನ್ನು ನೀಡಿರಲಿಲ್ಲ. ಜೀವಮಾನ ಸಾಧನೆಗಾಗಿ ನಾನು ಇಂಪಾರ್ಟೆಂಟ್ ಇರೋದನ್ನು ಹೇಳ್ತಾ ಇದ್ದೀನಿ. ಜೀವಮಾನ ಸಾಧನೆಗಾಗಿ ಮಾಜಿ ಕ್ರಿಕೆಟ್ ಆಟಗಾರರಿಗೆ ನೀಡುವ CK ನಾಯ್ಡು 2023 ಪ್ರಶಸ್ತಿಯನ್ನು ಟೀಮ್ ಇಂಡಿಯಾದ ಮಾಜಿ ಮುಖ್ಯ ಕೋಚ್ ರವಿ ಶಾಸ್ತ್ರಿ ಅವರಿಗೆ 2000 ಹಾಗೂ 2019 ಮತ್ತು 20ನೇ ಸಾಲಿನ ಪ್ರಶಸ್ತಿಯನ್ನ ಫಾರೂಕ್ ಇಂಜಿನಿಯರ್ ಅವರಿಗೆ ನೀಡಲಾಗಿದೆ. ಗೊತ್ತಿರಬೇಕು 2023 ಅಂದು, ಇನ್ನು 2019 ಮತ್ತು 2020ನೇ ಸಾಲಿಂದು ಈ ಸಾಲಿನ ಪ್ರಶಸ್ತಿಯನ್ನ ಫಾರೂಕ್ ಇಂಜಿನಿಯರ್ ಅವರಿಗೆ ನೀಡಲಾಗಿದೆ. ಇನ್ನು ತದನಂತರದಲ್ಲಿ 2023 ಯಾರಿಗಂದ್ರೆ ರವಿ ಶಾಸ್ತ್ರಿ ಅವರಿಗೆ ನೀಡಲಾಗಿದೆ. ಯಾವ ಪ್ರಶಸ್ತಿ ಅಂದ್ರೆ CK ನಾಯ್ಡು ಪ್ರಶಸ್ತಿ ಅಂತ ಹೇಳ್ತೀವಿ. ಈ CK ನಾಯ್ಡು ಪ್ರಶಸ್ತಿ ಏನಂದ್ರೆ ಇದು ಜೀವಮಾನ ಸಾಧನೆಗಾಗಿ ಒಂದು ಕ್ರಿಕೆಟ್ಗೆ ನೀಡತಕ್ಕಂಥ ಪ್ರಶಸ್ತಿ ಆಗಿರ್ತಕ್ಕಂಥದ್ದು. ಅದು ಅಂದ್ರೆ ಮಾಜಿ ಕೋಚ್ ಆಗಿ ಕೆಲಸ ಮಾಡತಕ್ಕಂಥ ರವಿ ಶಾಸ್ತ್ರಿ ಮತ್ತು ಫಾರೂಕ್ ಇಂಜಿನಿಯರ್ ಅವರಿಗೆ ನೀಡಲಾಗಿದೆ. ಇನ್ನು ಪಾಲಿ ಉಮ್ರಿಗರ್ ಗೌರವ ಅಂತಕ್ಕಂಥದ್ದು ಇದ್ರ ಒಂದು ಪ್ರಶಸ್ತಿ ಇಂಪಾರ್ಟೆಂಟು. ಈ ಪ್ರಶಸ್ತಿಗೆ ಪಾತ್ರವಾಗಿದ್ದವರು 2019-20ರಲ್ಲಿ ಮೊಹಮ್ಮದ್ ಶಮಿ, 2020-21ರಲ್ಲಿ ಅಶ್ವಿನಿ, 2021-22ರಲ್ಲಿ ಜಸ್ಪ್ರೀತ್ ಬುಮ್ರಾ, ಇನ್ನು 2022-2023ರಲ್ಲಿ ಶುಭಮ್ ಗಿಲ್ ಅಂತಕ್ಕಂಥದ್ದು ಗೊತ್ತಿರಬೇಕು, ಇಂಪಾರ್ಟೆಂಟ್. ನೋಡಿ ನೆಕ್ಸ್ಟ್ ಏನಿದೆ ಅಂದ್ರೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ BCCI ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಲಾಂಗ್ ಫಾರ್ಮು ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅಂತಕ್ಕಂಥದ್ದು BCCI ವಿಸ್ತೃತ ರೂಪವಾಗಿದೆ. ಭಾರತ ಕ್ರಿಕೆಟ್ನ ಒಂದು ರಾಷ್ಟ್ರೀಯ ಮಂಡಳಿಯಾಗಿದೆ. ವಿಶ್ವದ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಮಂಡಳಿಯಾಗಿದೆ. ಈ ಕ್ರಿಕೆಟ್ ಮಂಡಳಿಯ ಪ್ರಧಾನ ಕಚೇರಿ ಮುಂಬೈಯಲ್ಲಿ ಕಂಡು ಬರುತ್ತೆ. ಅದು ಸ್ಥಾಪನೆಯಾಗಿದ್ದು 1928. ವೆರಿ ಇಂಪಾರ್ಟೆಂಟ್. ನೋಡಿ ನೆಕ್ಸ್ಟ್ ಏನಿದೆ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡ DK ಬಸು ಅವರ ಒಂದು ತೀರ್ಪು ಈ ಕೆಳಗಿನ ಯಾವುದೋ ಒಂದು ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪೊಲೀಸ್ ವಶದಲ್ಲಿರುವ ವ್ಯಕ್ತಿಗಳ ಹಕ್ಕುಗಳ ಘನತೆಯನ್ನು ರಕ್ಷಿಸುವುದು. ಭಾರತೀಯ ವಾಯುಪಡೆ ನಡೆಸಿದ ಡೆಸರ್ಟ್ ನೈಟ್ ವ್ಯಾಯಾಮದಲ್ಲಿ ಇತರ ಯಾವ 2 ದೇಶಗಳು ಭಾಗವಹಿಸಿದವು? ಈಗಾಗಲೇ ಹೇಳಿದೀನಿ, ಫ್ರಾನ್ಸ್ ಮತ್ತು UAE. ರೆಟ್ಬಾ ಸರೋವರವನ್ನ ಸಾಮಾನ್ಯವಾಗಿ ಒಂದು ಪಿಂಕ್ ಲೇಕ್ ಎಂದು ಏಕೆ ಕರೆಯಲಾಗುತ್ತೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಪಿಂಕ್ ಲೇಕ್ ಯಾಕೆ ಕರೆಯಲಾಗುತ್ತೆ ಅಂದ್ರೆ ತಮ್ಗೆ ಈಗಾಗಲೇ ಗೊತ್ತಿದ್ರೆ ಅಲ್ಗಲ್ ಬ್ಲೂಮ್ ಅಂತ ಹೇಳ್ತೀವಿ. ಸೊ ಅಲ್ಗಲ್ ಬ್ಲೂಮ್ನೇ ಇದಕ್ಕೆ ಕಾರಣ. ಹ್ಯಾಲೋಫೋಲಿಕ್ ಹಸಿರು ಪಾಚಿಗಳು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಆಂಡ್ರೋಗ್ರಾಫಿಸ್ ಥೆನಿಸಿಯೆನ್ಸಿಸ್ ಎಂದರೇನು ಅಂತ ಪ್ರಶ್ನೆಯನ್ನು ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇದೊಂದು ಸಸ್ಯ. ಪ್ರತಿ ವರ್ಷ ಪರಾಕ್ರಮ ದಿವಸ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜನವರಿ 23. 42 ದಿನಗಳ ಮಹಾಮಂಡಲ ಉತ್ಸವವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಉತ್ತರ ಪ್ರದೇಶ್ ಉತ್ಸವ. ಇದೊಂದು ಸ್ವಲ್ಪ ನೋಡಿರ್ತಿದ್ದಾಗಿದೆ. ಉತ್ಸವವನ್ನು ಎಲ್ಲಿ ಆಚರಿಸ್ತಾರೆ? ಉತ್ತರ ಪ್ರದೇಶ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಹಮಾರ ಸಂವಿಧಾನ ಹಮಾರ ಸಮ್ಮಾನ್ ಅಭಿಯಾನ ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಹಮಾರ ಸಮ್ಮಾನ್ ಅಭಿಯಾನ್ ಇದು ಯಾವ ಸಚಿವಾಲಯಕ್ಕೆ ಸಂಬಂಧಪಟ್ಟಿದೆ ಅಂದರೆ ಕಾನೂನು ಮತ್ತು ನ್ಯಾಯ ಸಚಿವಾಲಯ. ಇತ್ತೀಚೆಗೆ ಸಾಂಸ್ಥಿಕ ವಿಭಾಗದಲ್ಲಿ ಸುಭಾಷ್ ಚಂದ್ರ ಬೋಸ್ ಆಪ್ಡ್ ಪ್ರಬಂಧ ಪುರಸ್ಕಾರ 2024ಗಾಗಿ ಯಾವ ಸಂಸ್ಥೆಯನ್ನು ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 60 ಪ್ಯಾರಾಚೂಟ್ ಫೀಲ್ಡ್ ಆಸ್ಪತ್ರೆ ಅಂತಕ್ಕಂಥದ್ದು ಇದು UP ದಾಗಿದೆ. ಇವತ್ತಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಟೇಕ್